ಶುಭಾಶಯ ಕೊಡ್ತೇನೆ. ಅದೇ ರೀತಿ ಏನು ನಮ್ಮ ಮುಳಬಾಗಿಲಿನಲ್ಲಿ ಜೈ ಭೀಮ್ ಕಪ್ ಅನ್ನ ಯಾಕೆ 24, 25, 26ನೇ ತಾರೀಕೆ ನಡೆಸ್ತೀವಿ ಅಂದ್ರೆ ಈ ಜೈ ಭೀಮ್ ಅನ್ನೋದಕ್ಕೆ ಒಂದು ಅರ್ಥಗರ್ಭಿತವಾಗಿರ್ಬೇಕು ಅಂತ. ಏನು ನಮ್ಮ ಭಾರತದ ಸಂವಿಧಾನ ಬರೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶಗಳ ಒಂದು ಪ್ರಜಾಪ್ರಭುತ್ವವನ್ನ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನ ಬರೆದುಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಅವರು ಏನು ಸಂವಿಧಾನ ಕೊಟ್ಟಂತ ದಿನ, ಸಂವಿಧಾನವನ್ನ ಭಾರತ ಸರ್ಕಾರ ಇವತ್ತು ತೆಗೆದುಕೊಂಡು ಇವತ್ತು ನಮ್ಮ ಒಂದು ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಬೇಕು ಅಂತ ಹೇಳಿದಾಗ ಬ್ರಿಟಿಷರ ಮುಂದೆ ಆ ಬ್ರಿಟಿಷರು ಒಂದು ಸಲಹೆ ಕೊಡ್ತಾರೆ. ನಿಮ್ಮ ದೇಶದಲ್ಲೇ ಇದ್ದಾರಲ್ಲ ಒಂದು ಸಂವಿಧಾನ ಬರೆಯುವಂತ ವ್ಯಕ್ತಿ, ಅವ್ರನ್ನ ಬಿಟ್ಬಿಟ್ಟು ಯಾರ್ಯಾರನ್ನ ಹುಡುಕ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಯಾರ ವ್ಯಕ್ತಿ ಅಂತ ಕೇಳಿದಾಗ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರೆ. ಆಗ ಒಂದು ರಾಷ್ಟ್ರಪತಿ ಒಂದು ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಕರಡು ಸಮಿತಿಯ ಒಂದು ರಚನೆ ಮಾಡಿದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ಆ ಅಂಬೇಡ್ಕರ್ ಅವರ ಅಧ್ಯಕ್ಷರಾದ್ಮೇಲೆ, ಆ ಕರಡು ಸಮಿತಿಯ ಅಧ್ಯಕ್ಷರಾದ ಮೇಲೆ ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶದ ಎಲ್ಲ ಒಂದು USA ಇರ್ಬೋದು, ಇದು ಇಂಗ್ಲೆಂಡ್ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಲಿ ಇರ್ಬೋದು, ಎಲ್ಲ ದೇಶಗಳನ್ನ ಸುತ್ತಿ ಆ ದೇಶದ ಒಂದು ಸಂವಿಧಾನವನ್ನ ಅಧ್ಯಯನ ಮಾಡಿ ಈ ಭಾರತ ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಏನು ಈ ಫಂಡಮೆಂಟಲ್ ರೈಟ್ಸ್ ಇದೆ ಅದನ್ನ ಸರ್ವಧರ್ಮ ಸಮಾನತೆಯಿಂದ ಕಾಣಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅದು ಏನಂದ್ರೆ ಸಮಾನತೆ ಇರಬೇಕು. ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಯಾವ ವ್ಯಕ್ತಿಗೂ ಸಮಾನತೆ ಇದೆ ಅಂತ ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತೋರಿಸಿದ್ದಾರೆ. ಎರಡನೇದು ಸ್ವತಂತ್ರತೆ ಹಕ್ಕು. ಸ್ವಾತಂತ್ರ್ಯತೆ ಯಾವುದೇ ಒಂದು ರಾಜ್ಯದ ವ್ಯಕ್ತಿ ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ಸ್ವತಂತ್ರವಾಗಿ ಅವನು ಜೀವನ ಮಾಡಬಹುದು ಅಂತ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದು ಎಲ್ರಿಗೂ ಕೊಟ್ಟಿದ್ದಾರೆ, ಒಬ್ಬರಿಗೆಲ್ಲ. ಇಂಥದೇ ಜಾತಿ ಇಂಥದೇ ಧರ್ಮ ಅಂತ ಯಾರಿಗೂ ಇಲ್ಲ. ಎಲ್ಲ ಸರ್ವಧರ್ಮ ಸಮಾನತೆ. ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾವುದೇ ಒಂದು ಜಾತಿ ಆಗಿರ್ಬೋದು, ಆ ಕೆಳ ಜಾತಿಯಿಂದ ಮೇಲ್ ಜಾತಿಯವರೆಗೂ ಅವ್ರು ಯಾವುದೇ ಒಂದು ಇದರಲ್ಲಿ ಅವ್ರಿಗೆ ಯಾವುದೇ ಸ್ವತಂತ್ರಕ್ಕೆ ಧಕ್ಕೆ ಬಂದ್ರೆ ಅದನ್ನ ಶೋಷಣೆ ಆದ್ರೆ ಅದನ್ನ ವಿರೋಧ ಮಾಡೋ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಶಾಸಕಾಂಗದಾಗ ಕೊಟ್ಟಿದ್ದಾರೆ, ನ್ಯಾಯಾಂಗದಾಗ ಕೊಟ್ಟಿದ್ದಾರೆ. ಲಾಸ್ಟ್ಗೆ ನ್ಯಾಯಾಂಗ ಯಾವುದೇ ಒಂದು ತಪ್ಪನ್ನ ಮಾಡಿದ್ರು ಸರಿ ಸಮಾನತೆಯಿಂದ ಕಾಣುವಂತ ಹಕ್ಕನ್ನ ಅದು ನಮ್ಮ ದೇಶದಲ್ಲಿ ದೇಶದಲ್ಲಿ ಇದೆ ಅಂದ್ರೆ ಅದು ನಮ್ಮ ದೇಶದಲ್ಲಿ ಮಾತ್ರ. ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಯಾವ್ದನ್ನ ಒಂದು ಸಂವಿಧಾನ ಬಲಿಷ್ಠವಾಗಿದೆ ಅಂದ್ರೆ ಅದು ಭಾರತದ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತ ನಾವು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅಂತ ಮಹಾನ್ ವ್ಯಕ್ತಿಯ ಒಂದು ಹೆಸರಿನ ಒಂದು ಇಟ್ಟು ಜೈ ಭೀಮ್ ಕಪ್ ಅನ್ನ ಇವತ್ತು ಮುಳಬಾಗಿಲಿನಲ್ಲಿ IPL ಮಾದರಿನಲ್ಲಿ ಮೊದಲನೇ ಸೀಸನ್ ಅನ್ನ ನಡೆಸಿಕೊಟ್ಟಿದ್ದೇವೆ. ಇದರಲ್ಲಿ ಅನೇಕ ತಂಡಗಳು ಬಂದು ಭಾಗವಹಿಸಿ ಇದರಲ್ಲಿ ಇವತ್ತು ಕೊನೆಯ ದಿನ ಮೊದಲನೇ ಸ್ಥಾನವನ್ನ ನಮ್ಮ ಅಂಜನಾದ್ರಿ ತಂಡದವರು ಪಡ್ಕೊಂಡಿದ್ದಾರೆ. ಎರಡನೇ ಬಹುಮಾನವನ್ನ ನಮ್ಮ ಭೀಮರಾವ್ ಪರಕಾಷ್ಟಿ ಅವರು ಪಡ್ಕೊಂಡಿದ್ದಾರೆ. ಇದರಲ್ಲಿ ಅನೇಕ ನಮ್ಮ ತಂಡಗಳು ಭಾಗವಹಿಸಿ ಸೋತಿರ್ಬೋದು, ಆದ್ರೆ ಮುಂದಿನ ದಿನ ಗೆಲುವಿರ್ತದೆ. ಅದನ್ನ ನಾವು ಬಿಡದೆ ಆಡಬೇಕು. ಈಗಾಗಲೇ ನಮ್ಮ ಅರವಿಂದ್ ಅಣ್ಣವ್ರು ಹೇಳಿದ್ರು ಏನಂತ, ನಾವು ಯಾವುದೇ ಒಂದು ಕ್ರೀಡಾ ಮನೋಭಾವನೆಯನ್ನು ಸ್ಪೋರ್ಟಿವ್ ಆಗಿ ತಕೊಂಡು ಆಡಿದ್ರೆ ನಮಗೆ ಆರೋಗ್ಯವಾಗಿ ಇಡ್ತೀವಿ. ನಮಗೆ ಒಂದು ಆರೋಗ್ಯ ಇಲ್ಲ ಅಂದ್ರೆ ಏನು ಭಾಗ್ಯ ಅದನ್ನು ವೇಸ್ಟ್. ಅದಕ್ಕೆ ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಅಂತ. ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಅರವಿಂದ್ ಅಣ್ಣವ್ರು ಹೇಳ್ದಂಗೆ ಮುಂದಿನ ದಿನ ನಮ್ಮ ಮುಳಬಾಗಿಲಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿಯನ್ನ ಪ್ರೋ ಕಬಡ್ಡಿ ಮಾದರಿಯಲ್ಲಿ ನಡೆಸಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನ್ಯಾಷನಲ್ ಲೆವೆಲ್ ಕಬಡ್ಡಿಯನ್ನ ನಾವು ಇಲ್ಲಿ ನಡೆಸೋದಕ್ಕೆ ಪ್ರೋ ಕಬಡ್ಡಿ ಮಾದರಿನಲ್ಲಿ ಪೆಟ್ಲೈಟು ಮತ್ತೆ ಮ್ಯಾಟ್ ಹಾಕಿ ಮಾಡಿಸ್ತೀವಿ. ಎಲ್ಲ ಒಂದು ನನಗೆ ಎಲ್ಲ ಬೆಂಬಲ ಕೊಟ್ಟಂತ ಎಲ್ರಿಗೂ
ಇದು ನಡೆಸೋದಕ್ಕೆ ಬೆಂಬಲ ಕೊಡುವಂತ ಎಲ್ರಿಗೂ ವಂದಿಸ್ತಾ ಒಂದ್ಸರಿ ನಾವು ಚರ್ಚೆ ಮಾಡಿ ಎಲ್ಲಾನು ಕುತ್ಕೊಂಡು ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಮಾಡಿ 100% ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ವಾಲಿಬಾಲ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಲೆವೆಲ್ ವಾಲಿಬಾಲ್ ಆಗಿರ್ಬೋದು, ಅದನ್ನು ಒಂದ್ಸರಿ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮುಳಬಾಗಿಲು ಜನತೆಗೂ, ಅದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.